ನಮಸ್ತೆ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಬೆಳಗಿನ ಶುಭೋದಯ. ನನ್ನ ಹೆಸರು ಬಂದ್ಬಿಟ್ಟು ಕೀರ್ತನ್ ಅಂತ. ಇದು ನಂದು ಹೊಸ ಚಾನಲ್ಲು ಸಂಚಾರಿ 360 ಅಂತ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದು ನಂದು ಮೊದಲನೇ ವೀಡಿಯೋ ಆಗಿರೋದ್ರಿಂದ ಸ್ವಲ್ಪ ಕನ್ನಡಿಗರನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀವಿ. ಮತ್ತು ಇದು ವೀಡಿಯೋ ಎಂಥವ್ರಿಗೆ ಸಂಬಂಧಪಟ್ಟಿದಂದರೆ ಮೋಟೋ ವ್ಲಾಗಿಂಗ್ ಬಗ್ಗೆ ಸಂಬಂಧಪಟ್ಟಂಗೆ. ಸೊ ಬನ್ನಿ ತಡ ಮಾಡದೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆಮೇಲೆ ನಮಗೆ ಮೋಟೋ ವ್ಲಾಗಿಂಗಲ್ಲಿ ಮೇಯ್ನಾಗಿ ಬೇಕಿರೋದಂದರೆ ಹೆಲ್ಮೆಟ್. ಇದು ವೇಗಾದ ಇದು ಹೆಲ್ಮೆಟ್ಟು. ಇದನ್ನು ನಾನು 2000ಗೆ ತಗೊಂಡಿದ್ದು. ಮತ್ತು ಇದರಲ್ಲಿ ನಾನು ತುಂಬ ಲೇಟ್ ಆಗುತ್ತೆ, ಇದೆಲ್ಲ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೆಲ್ಲ ಅಂಟಿಸೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಅಂದ್ಬಿಟ್ಟು ನಾನು ಫಸ್ಟಲ್ಲೇ ಅಂಟಿಸ್ಬಿಟ್ಟಿದ್ದೀನಿ. ಹಾಗೆ ಇದು ಮೈಕ್ ಬರುತ್ತಲ್ಲ, ಮೈಕು ಕೂಡ ಮೋನೋದು ಮೈಕ್ ತೊಗೊಂಡಿರೋದು ನಾನು. ಇದನ್ನು ಕೂಡ ಒಳಗಡೆ ಎಲ್ಲ ಸೆಟಪ್ ಮಾಡಿದ್ದೀನಿ. ಇದನ್ನು ಆಮೇಲೆ ತೋರಿಸ್ತೀನಿ. ಆಮೇಲೆ ನಮಗೆ ಇನ್ನೊಂದು ಮೇಯ್ನಾಗಿ ಬೇಕಿರೋದಂದರೆ ಮೋಟೋ ವ್ಲಾಗಿಂಗಲ್ಲಿ ಗೋಪ್ರೋ ಬರಲಿ. ಇದು ಹೀರೋ ಗೋಪ್ರೋ 9 ಅಂತ. ಇದು ಅಮೌಂಟ್ ಬಂದ್ಬಿಟ್ಟು 23 ಆಗಿರೋದು. ನನಗೆ ಫ್ಲಿಪ್ಕಾರ್ಟು ಅಮೆಝಾನ್ದು ಇದು ಸೇಲ್ಗಳು ಬರ್ತಾವಲ್ಲ, ಆ ಟೈಮಲ್ಲಿ ಪರ್ಚೇಸ್ ಮಾಡಿರೋದು. ಆಮೇಲೆ ಇದು ಗೋಪ್ರೋ 9 ಇದು ಗೋಪ್ರೋ 9 ಇದು. ಮತ್ತು ಇದ್ರ ಜೊತೆಗೆ ನನಗೆ ಇನ್ನೊಂದು ಫ್ರೀ ಬಂದಿದ್ದಂದರೆ ಇದು ಗೋಪ್ರೋ ಇದು ಬ್ಯಾಟ್ರಿದು. ಇದೊಂದು ಸ್ವಲ್ಪ ಕೋಲ್ಡಲ್ಲಿ ಹೋದರೂ ಕೂಡ ಇದು ನಮಗೆ ಎಕ್ಸ್ಟ್ರಾ ಬ್ಯಾಟ್ರಿ ಬರುತ್ತೆ. ಸೊ ಅದಕ್ಕೋಸ್ಕರ ಇದು ನನಗೆ ಇದೊಂದು ಎಕ್ಸ್ಟ್ರಾ ಬಂದಿತ್ತು. ಆಮೇಲೆ ಇದಾದಮೇಲೆ ಇದನ್ನೊಂದು ನಿಮಿಷ ಇದನ್ನೊಂದು ಸೈಡ್ಗೆ ಇಟ್ಬಿಡೋಣ. ಬೇಕಿರೋದಂದರೆ ವಾಯ್ಸೇ ನಾವು ಇಡೀ ಮೋಟೋ ವ್ಲಾಗಿಂಗಲ್ಲಿ ನಮಗೆ ವಾಯ್ಸೇ ಇಂಪಾರ್ಟೆಂಟು. ನಾವು ಎಷ್ಟೇ ಸ್ಪೀಡಲ್ಲಿ ಹೋದರೂ ಗಾಳೀಲಿದ್ದರೂ ಇದು ವಾಯ್ಸ್ ಎಲ್ಲ ಕ್ಲಿಯರೆನ್ಸ್ ಮಾಡುತ್ತೆ. ಅದು ಯಾವುದಂದರೆ ಗೋಪ್ರೋ ಅಡ್ಯಾಪ್ಟರ್ ಅಂತ. ಅಡ್ಯಾಪ್ಟರ್ ಬರಲಿ. ಇದು ಗೋಪ್ರೋ ಅಡ್ಯಾಪ್ಟರ್ ಅಂತ. ಇದು ಅರೌಂಡು 4000 ಹತ್ತತ್ರ ಬರುತ್ತೆ. ಆಮೇಲೆ ನಾನು ನಿಮಗೆಲ್ಲರಿಗೂ ಇದ್ರದ್ದೆಲ್ಲ ಡಿಸ್ಕ್ರಿಪ್ಷನಲ್ಲಿ ಇದ್ರದ್ದೆಲ್ಲ ಲಿಂಕ್ಗಳು ಹಾಕಿರ್ತೀನಿ, ಅಲ್ಲೋಗ್ಬೇಕಾದ್ರೆ ನೀವು ಪರ್ಚೇಸ್ ಮಾಡ್ಕೋಬೋದು. ಇದು ಗೋಪ್ರೋ ಅಡ್ಯಾಪ್ಟರ್ ಅಂತ. ಇದು ನೋಡ್ಕೊಳ್ಳಿ, ಇದು ಗೋಪ್ರೋ ಅಡ್ಯಾಪ್ಟ್ರು. ಆಮೇಲೆ ಇದಾದಮೇಲೆ ಇನ್ನೊಂದು ಇದೆಲ್ಲ ಕೂರ್ಸೋಕ್ಕೆ ಇನ್ನೊಂದು ಬೇಕಲ್ಲ ನಮಗೆ. ಇನ್ನೊಂದು ಯಾವುದಂದರೆ ಉಲಾಂಜಿ ಕೇಸ್ ಅಂತ. ಇದೆಲ್ಲ ನಾವು ಏನೇನಿದೆ ಪ್ರಾಡಕ್ಟ್ ಅದೆಲ್ಲ ಅದರಲ್ಲೇ ಹೋಗಿ ಕೂರೋದು. ಅದು ಮೇಯ್ನಾಗಿ ಬೇಕೇ ಬೇಕು ನಮಗೆ. ಅದು ಹೆಲ್ಮೆಟ್ಗೆ ಹಾಕ್ಕೊಳ್ಳೋಕೆ ಬೇಕಂದರೆ ಉಲಾಂಜಿ ಕೇಸ್ ಬರಲಿ. ಇದು ಉಲಾಂಜಿ ಕೇಸ್ ಅಂತ. ಇದು ನನಗೆ ಇದು 1200 ರೂಪಾಯಿ ಹತ್ತತ್ರ ಸಿಕ್ತಿದ್ದು. ಇದು ಏನಕ್ಕಂದರೆ ನಾವು ಗೋಪ್ರೋದಲ್ಲಿ ಇದೆಲ್ಲ ಸೆಟ್ಟಿಂಗ್ ಮಾಡ್ಕೊಳ್ಳೋದು. ಇದು ನೀವು ನೆಕ್ಸ್ಟಲ್ಲಿ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಮುಂದೆ ನಾನು. ಆಮೇಲೆ ಇದಾದಮೇಲೆ ನೆಕ್ಸ್ಟು ನಮಗೆ ಕ್ಲೀನಾಗಿ ಬೇಕಿರೋದಂದರೆ ವೀಡಿಯೋ ರೆಕಾರ್ಡಿಂಗಲ್ಲಿ ನಮ್ಮದು ಮಾತಾಡೋದು ಅದರಲ್ಲೆಲ್ಲ ರೆಕಾರ್ಡ್ ಆಗಬೇಕಂದ್ರೆ ಮೈಕ್ ತುಂಬ ಇಂಪಾರ್ಟೆಂಟ್ ಇರೋದು. ಅದು ಮೈಕ್ ಯಾವ್ದು ತೊಗೊಂಡಿದ್ದೀನಿ ಅಂದರೆ ನಾನೊಂದು 300 ರೂಪೀಸ್ದು ಮೌನೋ ಮೈಕ್ ಅಂತ ತೊಗೊಂಡಿದ್ದೀನಿ. ಮೈಕ್ ಬರಲಿ. ಇದೇ ಮೌನೋದು ಮೈಕ್. ಇದು ಮೌನೋ ಅಂತ. ಇದ್ರ ಸ್ಟಿಕ್ಕರ್ ಇತ್ತು, ಅದ್ರ ಮೇಲೆ ಇಲ್ಲ ಅದ್ರದ್ದು. ಸೊ ಇದನ್ನು ನಾನು ಒಂದು ಅಮೆಝಾನಲ್ಲಿ ಸೇಲ್ ಬಿಟ್ಟಾಗ ನಾನು ಒಂದು 300 ರೂಪೀಸ್ಗೇನೋ ಪರ್ಚೇಸ್ ಮಾಡಿದ್ದು. ಆಮೇಲೆ ಇನ್ನೊಂದು ನಮಗೆ ವ್ಲಾಗಿಂಗಲ್ಲೇ ಇನ್ನೊಂದು ಬೇಕಾಗಿರೋದು ಯಾವುದಂದರೆ ಮೇಯ್ನಾಗಿ ಅದರಲ್ಲಿ ವಾಟ್ರಿಗೆ ಹೋದರೆ ಮತ್ತು ಸ್ಟ್ಯಾಂಡು, ಆಮೇಲೆ ಅದರಲ್ಲಿ ಇನ್ನೂ ಹಲವಾರು ಒಂದು 40-in-1 ಅಂತ ಒಂದು ಪ್ರಾಡಕ್ಟ್ ಬರುತ್ತೆ. ಅದು ಇವಾಗ ಬರಲಿ. ಅದು ಇದೇ ಅದು. ಇದನ್ನು ನಾನು ಆಮೇಲೆ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಇದು ನನಗೆ 1300 ರೂಪಾಯಿಗೇನೋ ಫ್ಲಿಪ್ಕಾರ್ಟಲ್ಲಿ ಸಿಕ್ತು. ಸೊ ಇದೆಲ್ಲ ಇವಾಗ ಹೆಂಗೆ ಕೂರಿಸೋದು ಹೆಲ್ಮೆಟಲ್ಲಿ ಅಂತ ಎಲ್ಲ ನೋಡೋಣ ಬನ್ನಿ. ಇವಾಗೆಲ್ಲ ಮೋಟೋ ವ್ಲಾಗಿಂಗ್ ಸೆಟಪ್ ಬಗ್ಗೆ ಎಲ್ಲ ಪ್ರಾಡಕ್ಟ್ ಎಲ್ಲ ಬೇಕಾಯಿತು. ಇವಾಗ ನಾನು ಓಡಾಡೋಕ್ಕೆ ವೆಹಿಕಲ್ಲೇ ಇಲ್ವಲ್ಲ, ನಾನು ಈ ವೆಹಿಕಲ್ ಯಾವ್ದು ಯೂಸ್ ಮಾಡ್ತೀನಿ ಅಂದರೆ ಬನ್ನಿ ತೋರಿಸ್ತೀನಿ ನಿಮಗೆ ಯಾವ ವೆಹಿಕಲ್ಲು ಅಂತ. ಇದೇನು ನೋಡ್ತಿದ್ರೆ ಇದು ಆಕ್ಸಿಸ್ 125 ಅಂತ. ನಾನು ಇದೇ ಗಾಡೀಲಿ ನಾನು ಮೋಟೋ ವ್ಲಾಗಿಂಗ್ ಮಾಡೋಣ ಅಂತಿರೋದು. ಸೊ ಸ್ಟಾರ್ಟಿಂಗಲ್ಲಿ ನಮ್ಮ ಹತ್ರ ಬಜೆಟ್ ಇಲ್ವಲ್ಲ, ಸೊ ಯಾವ ಗಾಡಿ ಇರುತ್ತೋ ಸೊ ಅದರಿಂದಾನೇ ಸ್ಟಾರ್ಟ್ ಮಾಡೋಣ ಅಂತ ನಾನು. ಇದು ನನ್ನ ಗಾಡಿ ಬಗ್ಗೆ ನೋಡಿದ್ರಲ್ಲ, ಇವಾಗ ಅದು ಮೌಂಟನ್ನು ಹೆಂಗೆ ಮಾಡೋದು, ಹೆಲ್ಮೆಟಲ್ಲಿ ಮೈಕ್ ಹೆಂಗೆ ಕೂರಿಸೋದು ಅದ್ರ ಬಗ್ಗೆ ನೋಡೋಣ ಬನ್ನಿ. ಇದು ಹೆಲ್ಮೆಟಲ್ಲಿ ಏನಿದೆಯಲ್ಲ, ಇದು ಮೈಕು ನಾನು ಫಸ್ಟೇ ಫಿಕ್ಸ್ ಮಾಡಿದ್ದೀನಿ. ಇದು ಯಾಕಂದರೆ ಸ್ವಲ್ಪ ಹೆವಿ ಟೈಮ್ ಹಿಡ್ಕೊಳ್ಳುತ್ತೆ ಅಂತ. ಇದು ಮತ್ತು ಇದು ಆವಾಗಲೇ ಹೇಳ್ದಂಗೆ ಇದು ನಾನು ಫಸ್ಟಲ್ಲೇ ಫಿಟ್ ಮಾಡಿದ್ದು. ಇದನ್ನೆಲ್ಲ MCL ಅಂತ ಬರುತ್ತೆ, ಅದರಿಂದ ಫಿಕ್ಸ್ ಮಾಡಿರೋದು. ಸೊ ಮಾಮೂಲಿ ರಿವ್ಯೂಗಳನ್ನ ನೋಡಿದ್ರೆ ಅದೇನೇನೋ ಬರ್ತಾವೆ ಅಂಟಿಸೋದು 3mm ಟೇಪ್ಗಳಿಂದ. ಅದನ್ನು ಅಂಟಿಸಿದ್ರೆ ಬಿಸಿಲಲ್ಲಿ ಶಾಖ ಬಿದ್ದು ಅದರದ್ದು ಇದೆಲ್ಲ ಅದು ಕಿತ್ತೋಗ್ತಾ ಇದೆ. ಅದಕ್ಕೆ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಈ ಥರ ನಾನು MCL ಫುಲ್ಲು ಇದು ಹಾಕ್ಕೊಂಡಿರೋದು ಇದು. ಆಮೇಲೆ ಇದು ನೋಡಿ, ಇದು ಮೈಕ್ನೆಲ್ಲ ನಾನು ಫಸ್ಟಲ್ಲೇ ಸೆಟಪ್ ಮಾಡ್ಕೊಂಡಿದ್ದೀನಿ. ತುಂಬ ಲೇಟ್ ಆಗುತ್ತೆ ಅಂತ, ಅದೆಲ್ಲ ವೀಡಿಯೋದಲ್ಲಿ ಹಾಕಿದ್ರೆ ತುಂಬ ಲೇಟ್ ಆಗುತ್ತೆ, ಲೆಂತಿ ಆಗುತ್ತೆ ಅಂದ್ಬಿಟ್ಟು. ಅದಕ್ಕೆ ಇವಾಗ ನೋಡಿ, ಇದು ಇಲ್ಲಿ ಕಾಣಿಸ್ತಿದೆಯಲ್ಲ ವೈರು, ಇಲ್ಲಿಂದ ತಗೊಂಡು ಫುಲ್ಲು ಒಳಗಡೆಲೆಲ್ಲ ಹಾಕಿದ್ದೀನಿ. ಒಂದು ನಿಮಿಷ ನೋಡಿ, ಇದೆಲ್ಲ ಒಳಗಡೆ ಟೇಪ್ ಹಾಕಿ ಫುಲ್ಲು ಅಂಟಿಸಿದ್ದೀನಿ ನಾನು. ಇಲ್ಲಿಂದ ಬಂದು ಮೈಕ್ ನೋಡಿ ಇಲ್ಲಿಗೆ ಫಿಟ್ ಮಾಡಿದ್ದೀನಿ. ಇದು ಕಾಣಿಸ್ತಿದೆ ಇಲ್ಲಿ, ಇದೇ ಮೈಕ್ ಇದು. ಇದನ್ನು ಒಳಗೆ ಫಿಟ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ನಿಮಿಷ ಇದನ್ನು ಹಾಕ್ಬಿಡೋಣ. ಆಮೇಲೆ ಇವಾಗ ಇದೆಲ್ಲ ಆಯಿತು. ಇವಾಗ ಗೋಪ್ರೋನ ಇದಕ್ಕೆ ಹೆಂಗೆ ಸೆಟಪ್ ಮಾಡೋದು ಅನ್ನೋದನ್ನು ಇವಾಗ ನೋಡೋಣ ಬನ್ನಿ. ಇದು ಗೋಪ್ರೋ 9 ಅಂದ್ಬಿಟ್ಟು ಆವಾಗಲೇ ಹೇಳ್ದಂಗೆ ಗೋಪ್ರೋ 9 ಅದೇ ಇದು. ಇದರಲ್ಲಿ ಏನೇನು ಬರುತ್ತೆ ಅನ್ನೋದನ್ನು ನೋಡೋಣ. 1 ಮಿನಿಟ್.
ಇದನ್ನೆಲ್ಲ ಫಸ್ಟಲ್ಲೇ ಓಪನ್ ಮಾಡಿ ಇಕ್ಕಿದ್ದೆ ನಾನು. ಫಸ್ಟಲ್ಲಿ ನೋಡಬೇಕಲ್ಲ ನಾವು ಏನೇನಿದೆ ಇದರಲ್ಲಿ ಅಂತ. ಸೊ ಅದಕ್ಕಾಗಿ ನಾನು ಇದೆಲ್ಲ ಫಸ್ಟಲ್ಲೇ ಓಪನ್ ಮಾಡಿದ್ದೆ. ನೋಡಿ, ಇದು ಗೋಪ್ರೋ ಹೀರೋ 9 ಕ್ಯಾಮ್ರಾ. ಇದು ಕ್ಯಾಮ್ರಾ ಹೀರೋ 9 ಇದು ಹಿಂಗಿದೆ ನೋಡಿ. ಇದು 2 ಥರ ಸ್ಕ್ರೀನು. ಆಮೇಲೆ ಅದ್ರ ಜೊತೆ ಒಂದು ಬ್ಯಾಟ್ರಿ ಇದು ಒಳಗಡೆ ಕೊಟ್ಟಿದ್ದು ಗೋಪ್ರೋದವ್ರದ್ದು, ಮತ್ತು ಇನ್ನೊಂದು ಎಕ್ಸ್ಟ್ರಾ ಬಂದಿರೋದು. ಆಮೇಲೆ ಇದು ಅದನ್ನು ನಟ್ಟು ಇದು ಟೈಟ್ ಮಾಡ್ಕೊಳ್ಳೋಕ್ಕೆ, ಮತ್ತು ಇದು ಹೆಲ್ಮೆಟ್ಗೆ ಮೌಂಟ್ ಮಾಡ್ಕೊಳ್ಳೋಕ್ಕೆ ಇವೆರಡಾಯಿತು. ಮತ್ತು ಚಾರ್ಜರ್ ಒಂದಿತ್ತು, ಅದು ಇವಾಗ ತಂದಿಲ್ಲ. ಆಮೇಲೆ ಇದು ಯೂಸರ್ ಮ್ಯಾನ್ಯುಲು. ಇದರಲ್ಲೆಲ್ಲ ಇದೇನ ನಮಗೆಲ್ಲ ಏನು ಬೇಕಾಗಿಲ್ಲ, ಇದೇನು ಅದಕ್ಕೇನು ಸೈಡಿಗೆ ಬಿಸಾಕೋಣ, ಅದನ್ನು ನಮಗೇನು ಬೇಡ ಅದು. ಮತ್ತು ಇದು ಬಂದ್ಬಿಟ್ಟು ಉಲಾಂಜಿ ಕೇಸ್ ಅಂತ. ಇದು ಹೆಂಗಿದೆ ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ನೋಡಿ, ಇದು ಉಲಾಂಜಿ ಕೇಸು ಈ ಥರ ಬರುತ್ತೆ. ಇದೆಲ್ಲ ಏನಕ್ಕಂದರೆ ಅದು ಎಕ್ಸ್ಟ್ರಾ ಮೈಕ್ಗಳು ಬರುತ್ತೆ, ಮತ್ತು ಲೈಟಿಂಗ್ ಸೆಟಪ್ಪು, ಅದು ಲೆನ್ಸ್ಗಳಿಗೆ ಈ ಥರ ಎಲ್ಲ ಬರುತ್ತೆ. ಆದರೆ ನಮಗೆಲ್ಲ ಇದೇನು ಯೂಸ್ ಇಲ್ಲ. ಇದನ್ನು ಹಿಂಗೆ ತೆಗೆದ್ರೆ ಹಿಂಗೆಲ್ಲ ಬಂದುಬಿಡ್ತಾವೆ ಇವೆಲ್ಲ. ಇದಿಷ್ಟೇ, ಇದೇನು ಏನಿಲ್ಲ. ಆಮೇಲೆ ಇನ್ನೊಂದು ಇದಕ್ಕೆ ಇವಾಗ ಇನ್ನೊಂದು ಯಾವುದಂದರೆ ಅಡಾಪ್ಟರ್ ಬೇಕು. ಇವಾಗ ಅಡಾಪ್ಟರ್ ಹಾಕೊಳ್ಳೋಣ. ಇದಕ್ಕೆ ಫಸ್ಟು ಅಡಾಪ್ಟರ್ ಸೆಟ್ ಮಾಡ್ಕೊಬಿಡೋಣ. ಇದು ಬಂದ್ಬಿಟ್ಟು ಗೋಪ್ರೋ ಅಡಾಪ್ಟ್ರು. ನಿಮ್ಗೆ ಆವಾಗಲೇ ತೋರಿಸಿದ್ದೀನಿ ಇದನ್ನು, ಗೋಪ್ರೋ ಅಡಾಪ್ಟ್ರನ್ನ. ಇದು ಈ ಥರ ಬರುತ್ತೆ. ಈ ಥರ ಬರುತ್ತೆ. ಇದರಲ್ಲಿ ಮಾತ್ರ ಹಾಕುವಾಗ ಮಾತ್ರ ಹುಷಾರಾಗಿರ್ಬೇಕು. ಇಲ್ಲೆಲ್ಲ ಕಟ್ ಆಗೋದ್ರೆ ಮಾತ್ರ ಇದು ನಮ್ಗೆ ಸುಮ್ಮನೆ ಲಾಸ್ ಆಗುತ್ತೆ, 4,000 ಹತ್ರ. ಇದನ್ನು ಫಸ್ಟ್ ನಾವೇನು ಮಾಡಬೇಕಂದ್ರೆ ಇಲ್ಲಿಂದ ಹಿಂಗೆ ಹಾಕ್ಕೋಬೇಕು, ಇದ್ರ ಒಳಗಡೆಯಿಂದ ಈ ಥರ. ಯಾವುದೂ ಒಂದು ಮಿನಿಟ್. ಈ ಥರ ಹಾಕ್ಕೋಬೇಕು. ಇದನ್ನು ಹಿಂಗೆ ಹಾಕ್ಕೊಂಡು ಆಮೇಲೆ ಗೋಪ್ರೋ ಕ್ಯಾಮ್ರಾನ ಇದೆಯಲ್ಲ ಇದು ಈ ಥರ ಹಾಕ್ಕೊಳ್ಳೋಣ. ಇದು ಹಾಕಾಯಿತು. ಇವಾಗ ಗೋಪ್ರೋದ್ರಲ್ಲಿ ಬ್ಯಾಟ್ರಿ ಹಾಕ್ಕೊಳ್ಳೋಣ. ಇದನ್ನ ಹಿಂಗೆ ತೆಗ್ದು, ಇದು ನಮಗೆ ಉಲಾಂಜಿ ಕೇಸಲ್ಲಿ ಆಗಬೇಕಾದ್ರೆ ಇದೇನು ಬರಲ್ಲ. ಇದನ್ನು ಸ್ವಲ್ಪ ನೀವು ಟಿಕ್ಸ್ಟ್ ಮಾಡ್ದಂಗೆ ಹಿಂಗೆ ಬಂದ್ಬಿಡುತ್ತಿದ್ದು. ಇದನ್ನು ಸೈಡ್ಗೆ ಇಟ್ಬಿಡೋಣ ಇವಾಗ. ಆಮೇಲೆ ಫಸ್ಟಿಗೆ ಮೆಮೊರಿ ಕಾರ್ಡ್ ಹಾಕ್ಕೊಳ್ಳೋಣ. ಇದರಲ್ಲಿ ಎಷ್ಟು GB ತಗೋತಿರೋ ಅಷ್ಟು GB ನಿಮಗೆ ಕ್ಲಿಯರೆನ್ಸ್ ಚೆನ್ನಾಗಿ ಬರುತ್ತೆ. ನಂದು ಇದು 16 GB. ಇಲ್ಲಿದೆಯಲ್ಲ, ಇದನ್ನು ತಗೊಂಡೋಗಿ ಸುಮ್ಮನೆ ಹಿಂಗೆ ಲೈಟಾಗಿ ಹಿಂಗೆ ಪ್ರೆಸ್ ಮಾಡಿದ್ರೆ ಲಾಕ್ ಆಗುತ್ತೆ. ಅದು ಇಷ್ಟು ಹಾಕಿದ್ರೆ ಲಾಕ್ ಆಯಿತು. ಇವಾಗ ಇದರೊಳಗೆ ಇದು ಬ್ಯಾಟ್ರಿ ಹಾಕ್ಕೊಳ್ಳೋಣ. ಬ್ಯಾಟ್ರಿನ ತಗೊಂಡೋಗಿ ಸುಮ್ಮನೆ ಹಿಂಗೆ ಫಿಕ್ಸ್ ಮಾಡಿದ್ರೆ ಆಗೋಯ್ತು ಅಷ್ಟೇ. ಇವಾಗ ಉಲಾಂಜಿ ಕೇಸಲ್ಲಿ ಹಾಕ್ಕೊಳ್ಳೋಣ. ಉಲಾಂಜಿ ಕೇಸಲ್ಲಿ ಏನಂದರೆ ಫಸ್ಟ್ ಇಲ್ಲೊಂದಿದೆ ನೋಡಿ. ಇದನ್ನು ಈ ಕಡೆ ಓಪನ್ ಮಾಡಿದ್ರೆ ಇದು ಈ ಕಡೆ ಟ್ರೇ ಓಪನ್ ಆಗುತ್ತೆ. ಮೇಲ್ಗಡೆಯಿಂದ ಇದು ಮಾಡಿದ್ರೆ ಇದು ಓಪನ್ ಆಗುತ್ತೆ. ಇದರಲ್ಲಿ ಏನಿಲ್ಲ, ಗೋಪ್ರೋನ ತಗೋಗಿ ಸಿಂಪಲಾಗಿ ಇಷ್ಟು ಹಿಂಗೆ ಒಳಗೆ ಹಾಕಿದ್ರೆ ಹಿಂಗೆ ಫಿಟ್ ಆಯಿತು. ಇದನ್ನು ಹಿಂಗೆ ಕ್ಲೋಸ್ ಮಾಡೋದು, ಇಷ್ಟು ಹಿಂಗೆ ಕ್ಲೋಸ್ ಮಾಡಿದ್ರೆ ಸೆಟ್ ಆಯ್ತು. ಆಮೇಲೆ ಇದನ್ನು ಹಿಂಗೆ ತಿರುಗಿಸ್ಬಿಟ್ಟು ಒಳಗಡೆ ಹಿಂಗೆ ಹಾಕಿದ್ರೆ ಇದು ಫುಲ್ಲು ಸೆಟ್ ಆಯ್ತು. ಇವಾಗ ಹೆಲ್ಮೆಟ್ಗೆ ಹೆಂಗೆ ಹಾಕೊಳ್ಳೋದು ಅನ್ನೋದನ್ನು ನೋಡೋಣ ಬನ್ನಿ. ಅದು ಎಲ್ಲ ಕನೆಕ್ಟ್ ಮಾಡಿಕೊಂಡು ಇದರಲ್ಲಿ ಅದೇ ನಾನು 14 ಅಂತ ಒಂದು ಪ್ರಾಡಕ್ಟ್ ತೋರಿಸಿದ್ನಲ್ಲ ನಿಮಗೆ ಲಾಸ್ಟಲ್ಲಿ ಒಂದು. ಆ ಪ್ರಾಡಕ್ಟು ನೋಡಿ, ಇದೆ ಒಳ್ಳೆ ಸೂಟ್ ಕೇಸ್ ಇದ್ದಂಗೆ ಇದೆ. ಇದರಲ್ಲಿರೋದು ಬನ್ನಿ ತೋರಿಸ್ತೀನಿ. ಇದರಲ್ಲಿ 40 ಐಟಮ್ಗಳು ಬರುತ್ತೆ. ಎಲ್ಲ ಒಂದೊಂದೇ ಬಿಡಿ. ಕೈಗೆ ಹಾಕ್ಕೊಳ್ಳೋದು, ತಲೆಗೆ ಹಾಕ್ಕೊಳ್ಳೋದು, ಎದೆ ಭಾಗಕ್ಕೆ ಹಾಕ್ಕೊಳ್ಳೋದು. ನಮಗೆ ಬೇಕಿರೋದು ಇದು ಜೆ ಮೌಂಟ್ ಅಂತ. ಇದನ್ನು ಹಿಂಗೆ ಹಾಕ್ಕೊಳ್ಳೋದು. ಇಲ್ಲಿ ಹೆಲ್ಮೆಟ್ಗೆ ಹಿಂಗೆ ಪ್ರೆಸ್ ಮಾಡಿ ಸ್ವಲ್ಪ ಹಿಂಗೆ ಮಾಡಿದ್ರೆ ಅದು ಸಿಗಾಕೊಳ್ಳುತ್ತೆ. ಪುಷ್ ಮಾಡಿಬಿಟ್ರೆ ಅದು ಲಾಕ್ ಆಯ್ತು. ಇವಾಗ ಇನ್ನೊಂದು ಯಾವುದಂದರೆ ನಮಗೆ ಇದು ನೋಡಿ, ಇದರಲ್ಲಿ ಒಂದು ಬರ್ತವೆ ಅಂತ. ಇದನ್ನು ನೋಡಿಬಿಟ್ಟು ಇದು ಹ್ಯಾಂಡ್ಲಿಗೆ ಇಲ್ಲಿ ಇಂಥ ಕಡೆ ಹಿಂಗೆ ಹಾಕ್ತೀವಲ್ಲ ಅಂತ, ಅದಕ್ಕೆ ಯೂಸ್ ಆಗುತ್ತೆ. ಇದು ವೀಡಿಯೋದಲ್ಲಿ ಮುಂದಿಂದಕ್ಕೆಲ್ಲ ಯೂಸ್ ಮಾಡ್ತೀನಿ, ಅದೆಲ್ಲ ವೀಡಿಯೋ ಮಾಡುವಾಗ. ಆಮೇಲೆ ಇನ್ನೊಂದು ಯಾವುದಂದರೆ ಎರಡು ಬೇಕೇ ಬೇಕಾಗುತ್ತೆ. ಅದು ಇದು ಏನಕ್ಕೆ ಹಾಕ್ಕೊಳ್ಳೋದಂದರೆ ನಾವು ವೀಡಿಯೋ ಮಾಡ್ತಿರೋದು ನಮಗೆ ಕಾಣಿಸ್ಲಿ ಅನ್ನೋಗೋಸ್ಕರ ನಾವು ಅದನ್ನು ಹಾಕ್ಕೊಳ್ಳೋದು. ಇದನ್ನೆಲ್ಲ ಬನ್ನಿ, ಇದನ್ನು ಮೌಂಟ್ ಮಾಡೋಣ. ಅದಕ್ಕೆ ಇದನ್ನು ಫಸ್ಟು ಇದನ್ನು ಹಿಂಗೆ ಹಾಕ್ಕೊಳ್ಳೋದು. ಇದನ್ನು ಹಾಕಿ ಆಮೇಲೆ ಇದನ್ನು ಹಿಂಗೆ ಹಿಡ್ಕೊಂಡು ತಿರುಗಿಸ್ಬಿಟ್ರೆ ಒಳಗಡೆ ಹಾಕಿ ಅಷ್ಟೇ, ಮುಗೀತದು. ಇಷ್ಟಾಯಿತು. ಆಮೇಲೆ ಇದನ್ನು ತಗೋಗಿ ಇಲ್ಲಿ ಹಿಂಗೆ ಸಿಗಿಸ್ಬೇಕು. ಹಿಂಗೆ ಸಿಗಿಸ್ಬಿಟ್ಟು ಇದನ್ನು ಈ ಕಡೆಯಿಂದ ಹಿಂಗೆ ಟೈಟ್ ಮಾಡ್ಕೊಳ್ಬೇಕು. ಈ ಥರ ಟೈಟ್ ಮಾಡಬೇಕು. ಅದನ್ನು ನಾವು ಇಲ್ಲಿ ಗೋಪ್ರೋ ಹಾಕಬೇಕು. ನಾನು ಅದನ್ನು ಹೇಗೆ ಟೈಟ್ ಮಾಡೋದು ಅಂತ ತೋರಿಸ್ತಿದ್ದೀನಿ. ಆಮೇಲೆ ಇನ್ನೊಂದು ಹಾಕಬೇಕು. ಇದನ್ನು ಹಿಂಗೆ ತಗೋಗಿ ಇಲ್ಲಿ ಕೆಳಗಡೆ, ಇಲ್ಲಿಂದ ಒಂದು ನಿಮಿಷ, ಇದು ಕೆಳಗಡೆಯಿಂದ ಹಿಂಗೆ ಟೈಟ್ ಮಾಡಿಬಿಟ್ರೆ ಇಷ್ಟು ಮುಗೀತು. ಆಮೇಲೆ ಇದು ಗೋಪ್ರೋ ಇದೆಯಲ್ಲ, ಇದನ್ನು ತಗೋಗಿ ಇಲ್ಲಿಗೆ ಹಿಂಗೆ ಇಕ್ಕಿ ಹಾಕಿ ಹಿಂಗೆ ಟೈಟ್ ಮಾಡಿಬಿಟ್ರೆ ಅಷ್ಟೇ, ಮುಗೀತು. ಇಷ್ಟು ಹಿಂಗೆ ಟೈಟ್ ಮಾಡ್ಕೋಬೇಕು. ಹಿಂಗೆ ಟೈಟ್ ಮಾಡ್ಕೊಂಡು ಇಷ್ಟು ಹಾಕ್ಕೊಂಡ್ರೆ ಇದೆಲ್ಲ ಇವಾಗ ಸೆಟಪ್ ಆಯಿತು. ನೋಡಿರಿ, ಈ ಥರ ಸೆಟಪ್ ಇದೆ. ಇದೆಲ್ಲ ತಿರುಗಿಸ್ಕೊಂಡು ಇದು ಟೈಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ನಮಗೆ ಮೈಕ್ ಹಾಕಬೇಕಂದ್ರೆ ಇವಾಗ ಇದಕ್ಕೆ ಇಲ್ಲಿ ಜಾಯಿಂಟ್ ಮಾಡಬೇಕು. ಇದೊಂದು ನೋಡ್ತಿದ್ದೀರಲ್ಲ,
TRS ಟು TR ಅಂತ ಇದು TR 2 ಬರುತ್ತೆ ನೋಡಿ, ರಿಂಗ್ ಅಂತ. ಇಲ್ಲಿ ಎರಡು ರಿಂಗ್ ಇದೆ. ಇದರಲ್ಲಿ ನೋಡಿ ಇದು 3 ರಿಂಗ್ ಇದೆ. ಇದನ್ನು ಹಾಕಿದ್ರೆ ನೀವು ಇದಕ್ಕೆ ಇದಾಗಲ್ಲ, ವಾಯ್ಸ್ ಕ್ಲಿಯರೆನ್ಸ್ ಬರಲ್ಲ. ಅದಕ್ಕೆ ನೀವು ಇದನ್ನು ಹಾಕಲೇಬೇಕು. ಇದು ಗೋಪ್ರೋದಕ್ಕೆ ಅದು ಮಾಡಬೇಕಂದ್ರೆ, ರೆಕಾರ್ಡಿಂಗ್ ಮಾಡಬೇಕಂದ್ರೆ ಇದನ್ನ ಎತ್ಕೋಗಿ ಹಿಂಗೆ ಸಿಗಿಸ್ಬಿಟ್ರೆ ಅಷ್ಟೇ ಮುಗೀತಿದು. ಇಷ್ಟೇ ವೀಡಿಯೋ ರೆಕಾರ್ಡಿಂಗ್ದು ಇಷ್ಟೇ ಮುಗೀತು. ಇವಾಗ ಬನ್ನಿ ಇದರಲ್ಲಿ ವೀಡಿಯೋ ಹೆಂಗೆ ಇದರಲ್ಲಿ ಕಾಣಿಸುತ್ತೆ ಅನ್ನೋದು ಇವಾಗ ಗೋಪ್ರೋದಲ್ಲಿ ನೋಡೋಣ. ಸೊ ನೋಡಿ, ಗೋಪ್ರೋಯಿಂದ ಈ ಥರ ವ್ಯೂ ಕಾಣಿಸ್ತಿದೆ. ಸೊ ಬನ್ನಿ ಒಂದು ರೌಂಡ್ ಹೋಗ್ಬಿಡೋಣ ಹಿಂಗೆ. ಸೊ ಇದು ಗೋಪ್ರೋದಲ್ಲಿ ಹೆಂಗೆ ಬರ್ತಿದೆ ಅಂತ ಗೊತ್ತಿಲ್ಲ, ಇದು ಎಡಿಟ್ ಮಾಡಿದಾಗ ಗೊತ್ತಾಗುತ್ತೆ. ನೋಡ್ತಿದ್ದೀರಾ ಅಂಜನಾಪುರದ ರೋಡ್ಗಳು ಇವೆಲ್ಲ. ಇಲ್ಲಿ ಸ್ವಲ್ಪ ಚೆನ್ನಾಗಿ ಮಾಡ್ತಿದ್ದಾರೆ, ಪರವಾಗಿಲ್ಲ. ಅಲ್ಲೆಲ್ಲ ಸ್ವಲ್ಪ ಡೆವಲಪ್ ಆಗಿರೋ ಥರ ಕಾಣಿಸ್ತಿದೆ. ಎಲ್ಲ ರೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಇಲ್ಲೆಲ್ಲ ರೋಡ್ಗಳು. ಇವತ್ತು ವೆದರ್ ಮಾತ್ರ ತುಂಬ ಕೂಲಾಗಿದೆ. ವೀಡಿಯೋ ಮಾಡೋಕ್ಕೆ ಮಾತ್ರ ಒಂಥರ ಚಿಲ್ಲಾಗಿದೆ ಇಲ್ಲೆಲ್ಲ ಮಾಡೋಕ್ಕೆ. ತುಂಬ ಚಳಿ ಕೂಡ ಹೊಡಿತಿದೆ ಬೆಳಗ್ಗೆಯಿಂದ ಈ ಥರ ವೆದರ್ ಇರೋದ್ರಿಂದ. ಸೊ ಇಲ್ಲಿಂದ ಹಿಂಗೆ ತಿರುಗಿಸ್ಕೊಳ್ಳೋಣ. ಗಳೆಲ್ಲ ಯಾವ ಥರ ಇಂಟ್ರೆಸ್ಟ್ ಹುಟ್ಕೋತಂದರೆ 8ನೇ ಕ್ಲಾಸಿಂದ ಸ್ವಲ್ಪ ಇಂಟ್ರೆಸ್ಟ್ಗಳು ಬಂದಿದ್ದು ನನಗೆ. ಈ ಥರ ಮೋಟೋ ವ್ಲಾಗಿಂಗ್ ಮಾಡಬೇಕು ಅದು ಇದು ಅಂತ. ನಾನು ತುಂಬ ಯೂಟ್ಯೂಬರ್ಗಳು ನೋಡ್ತಿದ್ದೆ, ಅವರೆಲ್ಲ ಹಿಂಗೆ ಸುತ್ತಾಡೋದೆಲ್ಲ ಇರ್ತಿತ್ತು. ಸೊ ಅದಕ್ಕಾಗಿ ನಾವು ಯಾಕೆ ಮಾಡಬಾರ್ದು, ನಾವು ಇರೋ ಬಜೆಟಲ್ಲಿ ಮಾಡೋಣ ಅಂದ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿದ್ದು ವೀಡಿಯೋ ಮಾಡೋಣ ಅಂತ ಯೂಟ್ಯೂಬಲ್ಲಿ. ಸೊ ಇದು ವ್ಯೂ ಹೆಂಗೆ ಬರ್ತಿದೆ ಅಂತ ಗೊತ್ತಾಗಿಲ್ಲ ನನಗೆ ಮಾತ್ರ. ಸೊ ನೋಡಿ, ನಾನು ಇದಕ್ಕೆ ಅಟ್ರ್ಯಾಕ್ಟ್ ಆಗಿದ್ದಂದರೆ ಸ್ವಲ್ಪ ಜನರದ್ದು ವೀಡಿಯೋ ಮಾಡೋದನ್ನು ನಾನು ನೋಡ್ತಿದ್ದೆ ಯೂಟ್ಯೂಬ್ಗಳಲ್ಲಿ, ಅಲ್ಲಿ ಇಲ್ಲಿ ಶಾರ್ಟ್ಸಲ್ಲಿ ಎಲ್ಲ. ಸೊ ಅಲ್ಲಿಂದ ನನಗೂ ಇದೆಲ್ಲ ಇಂಟ್ರೆಸ್ಟ್ ಹುಟ್ಕೊಂಡಿದ್ದು ವೀಡಿಯೋ ಮಾಡೋದ್ರ ಬಗ್ಗೆ ಎಲ್ಲ. ಅದಕ್ಕೆ ನಾನು ಏನಕ್ಕೆ ಟ್ರೈ ಮಾಡಬಾರ್ದು ಅಂತ ನಾನು ಟ್ರೈ ಮಾಡಿದ್ದು. ಮತ್ತು ನನಗೆ ಇದಕ್ಕೆಲ್ಲ ಸಪೋರ್ಟಿಂಗ್ ಕೊಟ್ಟಿದ್ದು ನನ್ನ ಫ್ರೆಂಡು ಮತ್ತು ಫ್ಯಾಮಿಲಿಯಿಂದ ಎಲ್ಲ ಸಪೋರ್ಟಿಂಗೇ ಕೊಟ್ಟಿದ್ದು. ಫಸ್ಟಲ್ಲಿ ಮನೇಲಂದರೆ ಬೇಡ, ಏನಕ್ಕೆ ಸುಮ್ಮನೆ ನಮ್ಗಾಗಲ್ಲ ಈ ಥರ ಎಲ್ಲ ಮಾಡೋಕ್ಕೆ ಅಂತ ಎಲ್ಲ ಹೇಳಿದ್ರು. ಸೊ ಇರಲಿ, ಆಮೇಲೆ ನಾನು ತಗೊಂಡೆ. ಆಮೇಲೆ ಮನೇಲೂ ಏನು ಹೇಳೋಕ್ಕೆ ಹೋಗಿಲ್ಲ. ಸರಿ ನೀನು ಮಾಡು, ಆಯಿತು ನೋಡೋಣ ಏನಾಗುತ್ತೆ ಅದರಲ್ಲೂ ಒಂದು ಮಾಡಿ ನೋಡು ಅಂದರು. ಸೊ ನನಗೂ ಸಪೋರ್ಟ್ ಕೊಟ್ಟಿದ್ದರಿಂದ ನಾನು ವಿಡಿಯೋ ಮಾಡೋಕ್ಕೆ ಇದಾಗಿದ್ದು. ಮತ್ತು ನನಗೆ ಇನ್ನೂ ತುಂಬ ಸಪೋರ್ಟ್ ಕೊಟ್ಟಿದ್ದಂದರೆ ನಮ್ಮ ಫ್ರೆಂಡ್ಗಳು, ಮನೋಜ್ ಅಂತ, ಇಬ್ಬರು ಹೆಸರು ಮನೋಜ್ ಅಂತಲೇ. ಬನ್ನಿ ನಿಮಗೆ ಅವ್ರನ್ನ ತೋರಿಸ್ತೀನಿ ಆಮೇಲೆ. ಹಂಗೆ ಇವಾಗ ಇದು ಹೇಗೆ ಕ್ಲಿಯರಾಗಿ ಬರ್ತಿದೆಯಾ ಇಲ್ವಾ ಅಂತ ನೋಡೋಕ್ಕೋಸ್ಕರ ನಾನು ಈ ಥರ ವೀಡಿಯೋ ಮಾಡ್ತಿರೋದು. ಮುಂದೆ ಇನ್ನೂ ಹೆಚ್ಚೆಚ್ಚಾಗಿ ನಾನು ವೀಡಿಯೋಗಳನ್ನ ಮಾಡಿ ಹಾಕ್ತಾಯಿರ್ತೀನಿ. ಸಪೋರ್ಟ್ ಮಾಡಿ ನಮಗೂ ಕೂಡ ಬೆಳೆಯೋದಕ್ಕೆ. ಕನ್ನಡಿಗರನ್ನ ಬೆಳೆಸ್ತೀರಾ ಅಂತ ಅಂದ್ಕೊಂಡಿದ್ದೀವಿ. ಸೊ ಬನ್ನಿ ಹೋಗೋಣ ಹೆಂಗಿದೆ ಅಂತ. ಮತ್ತು ಇವತ್ತಿನ ವೆದರ್ ನೋಡ್ತಿದ್ದೀರಲ್ಲ, ಆವಾಗಲೂ ಹೇಳ್ದಂಗೆ ಇವತ್ತಿನ ವೆದರ್ ಮಾತ್ರ ತುಂಬ ಕೂಲಾಗಿದೆ. ನಾವೆಲ್ಲ ಫಸ್ಟು ಈ ಅಪಾರ್ಟ್ಮೆಂಟ್ಗಳು ಕಾಣಿಸ್ತಿದ್ದಾವಲ್ಲ, ಇಲ್ಲೆಲ್ಲ ಸುಗ್ಗಿ ಹೊಡೆಯುವಾಗ ಬರ್ತಿದ್ವಿ. ಇವತ್ತು ನೋಡಿದ್ರೆ ಈ ಥರ ಮೋಟೋ ವ್ಲಾಗಿಂಗ್ ಅಂದ್ಕೊಂಡು ಬಂದಿದ್ದೀವಿ ಇಲ್ಲೆಲ್ಲ ಇವತ್ತು. ನೋಡಿ, ಗಾಳಿ ಮಾತ್ರ ತುಂಬ ಬೀಸ್ತಿದೆ. ಆದರೆ ರೆಕಾರ್ಡಿಂಗ್ ಹೆಂಗಾಗ್ತಿದೆ ಅನ್ನೋದು ಮಾತ್ರ ನನಗಂತೂ ಗೊತ್ತಾಗ್ತಿಲ್ಲ ಕರೆಕ್ಟಾಗಿ. ಮನೆಗೆ ಹೋದ್ಮೇಲೆ ಕರೆಕ್ಟಾಗಿ ಗೊತ್ತಾಗುತ್ತೆ ವೀಡಿಯೋ ರೆಕಾರ್ಡಿಂಗ್ ಆಗ್ತಿದೆಯಾ ಇಲ್ವಾ ಅಂತ. ನಾನಿದೆ ಇಲ್ಲಿ ಹೆಂಗೆ ರೆಕಾರ್ಡಿಂಗ್ ಆಗ್ತಿದೆ ಅಂತ ಅನ್ನೋಕ್ಕೋಸ್ಕರನೇ, ವೀಡಿಯೋ ಹೆಂಗೆ ರೆಕಾರ್ಡಿಂಗ್ ಆಗ್ತಿದೆ ಅಂತ ನೋಡೋಕ್ಕೋಸ್ಕರನೇ ನಾನು ಈ ಥರ ಸುತ್ತಾಡ್ತಿರೋದು. ಬನ್ನಿ ನೋಡೋಣ ಹೆಂಗಿದೆ ಅಂತ. ಮತ್ತು ಇದು ನಮ್ಮದು ಎಲ್ಲ ನನ್ನ ಹತ್ರ ಇದು ಪರ್ಚೇಸ್ ಮಾಡಿರೋದೆಲ್ಲ ಸ್ವಲ್ಪ EMIಗಳಿಂದನೇ. ಸೊ ಏನೋ ಒಂದು ಮಾಡಬೇಕಲ್ಲ ಅಂತ ನಮಗೊಂದು ಛಲ ಉಟ್ಕೊಂಡಿದ್ರಿಂದ ಈ ಥರ ಎಲ್ಲ ಮಾಡಿರೋದು ನಾನು. ಮತ್ತು ಇಲ್ಲೇ ಯೂಟರ್ನ್ ನೋಡ್ಕೊಳ್ಳೋಣ ಇವಾಗ. ಅಲ್ಲಿ ನಮ್ಮ ಫ್ರೆಂಡ್ಸ್ ಬೇರೆ ವೆಯ್ಟ್ ಮಾಡ್ತಿದ್ದಾರೆ, ಅವರು ಕೆಲ್ಸಗಳಿಗೆ ಹೋಗ್ಬೇಕು ಇವಾಗ. ಸೊ ಅದಕ್ಕೆ ಜಾಸ್ತಿ ಹೊತ್ತು ಬೇಡ, ಬನ್ನಿ ಇವಾಗ ಅಲ್ಲೇ ಹೋಗೋಣ. ಇದೆಲ್ಲ BDS ಸೈಟ್ಗಳು ಅಂಜನಾಪುರದ್ದು. ಅವಾಗೆಲ್ಲ ನಾವು ಸ್ವಿಗ್ಗಿ ಮಾಡುವಾಗಿಲ್ಲೆಲ್ಲ ಬರಬೇಕಂದ್ರೆ ಕಾಡು ಥರ ಇತ್ತು. ಇವಾಗ ನೋಡಿ ಹೆಂಗೆ ಸ್ವಲ್ಪ ಅಪ್ಡೇಟ್ ಆಗಿದೆ. ಇನ್ನೇನು ಇಲ್ಲೇ ಹೋಗೋಣ. ನಮ್ಮ ಫ್ರೆಂಡ್ಸು ವೆಯ್ಟ್ ಮಾಡ್ತಿದ್ದಾರೆ ಪಾಪ ಅವರು. ಇಲ್ಲಿ ನೋಡಿ, ನಿಮ್ಮ ಮುಂದೆ ಅಲ್ಲಿ ನಿಂತ್ಕೊಂಡಿದ್ದಾರಲ್ಲ, ಇಲ್ಲಿ ಕಾಣಿಸ್ತಾರೆ ನೋಡಿ ಇವರು. ಇವರೇ ಮನೋಜ್ ಅಂತ ಇಬ್ಬರೂ. ಇವರೇ ನನಗೆ ಹೆಲ್ಪ್ ಮಾಡಿದ್ದು. ಇವ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಆವಾಗಲೇ ಏನು ನೋಡಿದ್ರಲ್ಲ ಅವರಿಬ್ಬರು ನಮ್ಮ ಫ್ರೆಂಡ್ಸು.
ಸೊ ಅವರು ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ವೀಡಿಯೋ ಮಾಡೋದಕ್ಕೆ ಮಾತ್ರ. ನೀನು ಮಾಡು, ನಿನ್ಗೆ ಆಗುತ್ತೆ, ಏನೇ ಆದರೂ ಪರವಾಗಿಲ್ಲ, ನೀನು ಮಾಡು ಅಂತ ಎಲ್ಲ ಹೇಳಿದ್ರು. ಮತ್ತು ಇನ್ನೊಬ್ಬರು ರೆಡ್ ಕಲರ್ ಟಿ ಶರ್ಟ್ ಹಾಕ್ಕೊಂಡಿರೋರು ನೋಡಿದ್ರಲ್ಲ, ಅವರೇ ಪಾಪ ನನಗೆ ಇದು ಗೋಪ್ರೋ ತೊಗೊಳಕ್ಕೆ ಇದಕ್ಕೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿದ್ದು. ಅವ್ರ ಹೆಸರು ಮನೋಜ್ ಅಂತ. ಅವರು ಮತ್ತು ನಾವಿಬ್ಬರು ಡೈರಿ ಡೇ ಅಂತ ಐಸ್ ಕ್ರೀಮ್ ಬರುತ್ತೆ ನೋಡಿ, ಅದರಲ್ಲಿ ಸೇಲ್ಸ್ ಮ್ಯಾನ್ ಆಗಿ ಕೆಲಸ ಮಾಡ್ತಿರೋದು. ಇದು ಅಂದ್ಬಿಟ್ಟು ಇನ್ನೂ ಏನೇನೋ ಡ್ರೀಮ್ ರೈಡ್ಗಳಿದೆ, ಅದೆಲ್ಲ ಮಾಡಬೇಕು. ನೋಡೋಣ, ಅದು ಒಂದು ಟೈಮ್ ಬರುತ್ತೆ ಮಾಡೋಕ್ಕೆ. ನಮಗೆ ಜಾಸ್ತಿ ಅಂದರೆ ಮಳೆಯಲ್ಲಿ ಹೊಡೆಯೋಕ್ಕೆ ಸ್ವಲ್ಪ ಇಷ್ಟ ನಮಗೆಲ್ಲ. ನೋಡೋಣ, ಅದು ಒಂದು ಸ್ವಲ್ಪ ಟ್ರೈ ಮಾಡಿ ನೋಡೋಣ. ಸ್ವಲ್ಪ ಹಂಗೆ ಯೂಟ್ಯೂಬ್ ಇವಾಗ ಹೊಸ್ದಾಗಿ ಬಂದಿದ್ದೀನಿ, ನೋಡೋಣ, ಇನ್ನೂ ಕಲಿಯೋದು ತುಂಬ ಇದೆ. ಈ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ನೀವು ಕಮೆಂಟಲ್ಲಿ ಹೇಳಿ, ಈ ಥರ ಮಾಡ್ಕೊಳ್ಳಿ, ಸ್ವಲ್ಪ ನೀವು ಆ ಥರ ಮಾಡಿಕೊಂಡ್ರೆ ನಿಮಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಸಜೆಷನ್ಗಳು ಕೊಡಿ, ಪರವಾಗಿಲ್ಲ, ನಾವು ತಿಳ್ಕೊತೀವಿ ಅದನ್ನೆಲ್ಲ ಮಾಡೋದು. ಸೊ ಹೊಸ್ದಾಗಿದೆಯಲ್ಲ, ಸೊ ನನಗೆ ಸ್ವಲ್ಪ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಸ್ವಲ್ಪ ಮಾತಾಡೋಕ್ಕೂ ಸ್ವಲ್ಪ ಇದಾಗ್ತಿದೆ. ಸೊ ಅದು ರೋಡ್ಗಳು ಮಾತ್ರ ಒಳ್ಳೆ ಸಖತ್ತಾಗಿ ಮಾಡಿಸಿದ್ದಾರೆ ಇಲ್ಲೆಲ್ಲ. ಸುತ್ತಾಡೋಕ್ಕೆ ಮಾತ್ರ ಫೋಟೋಶೂಟ್ಗಳಿಗೂ ಒಳ್ಳೆ ರೋಡ್ಗಳು ಚೆನ್ನಾಗಿದೆ ಇಲ್ಲೆಲ್ಲ. ಇದೆಲ್ಲ ಅಂಜನಾಪುರ 60 ಫೀಟ್ ರೋಡ್ ಅಂತ ಬರುತ್ತೆ, ಅದ್ರ ಒಳಗಡೆ ಬರೋ ಇವೆಲ್ಲನೂ ಇಲ್ಲಿ ಇವಾಗ ಡೆವಲಪ್ ಆಗ್ತಿದೆ ಇಲ್ಲೆಲ್ಲ. ಪರವಾಗಿಲ್ಲ, ಚೆನ್ನಾಗಿದೆ ಇಲ್ಲೆಲ್ಲ. ಫೋಟೋಶೂಟು ವೀಡಿಯೋ ಮಾಡೋಕ್ಕೆ ಮಾತ್ರ ಚೆನ್ನಾಗಿದೆ ರೋಡ್ಗಳು ಇಲ್ಲೆಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ರೋಡ್. ನೋಡಿ ಈ ಥರ ರೋಡ್ಗಳೆಲ್ಲ ನೋಡಿದ್ರೆ ಕರು ರೋಡ್ಗಳು ಒಂಥರ ಹೈವೇ ರೋಡ್ಗಳು ಇದ್ದಂಗೆ ಮಾಡೋರು. ಇಷ್ಟು ಹೇಳ್ಬೇಕಂದ್ರೆ ನಮ್ಮ ಮುಂದಿನ ನೆಕ್ಸ್ಟ್ ವೀಡಿಯೋಗಳಲ್ಲಿ ಹೇಳ್ತೀನಿ ನನ್ನ ಬಗ್ಗೆ ಇಂಟ್ರೊಡಕ್ಷನ್ನು, ನಮಗೆ ಇದೆಲ್ಲ ಇಂಟ್ರೆಸ್ಟ್ ಹೆಂಗೆ ಹುಡ್ಕೋತು ಅಂತ ಎಲ್ಲ ನಿಮಗೆ ಹೇಳ್ತೀನಿ. ಸೊ ನೋಡಿ, ಇನ್ನೂ ಹೆಚ್ಚೆಚ್ಚಾಗಿ ಪ್ರೋತ್ಸಾಹಿಸಿ ನೋಡಿ. ಮತ್ತು ಇವಾಗ ನಡೀರಿ ಹೋಗೋಣ, ಅಲ್ಲಿ ನಮ್ಮ ಫ್ರೆಂಡ್ ಬೇರೆ ವೆಯ್ಟ್ ಮಾಡ್ತಿದ್ದಾನೆ. ಆವಾಗಲಿಂದ ಹೇಳ್ತಿದ್ದೀನಿ ವೆಯ್ಟ್ ಮಾಡ್ತೀನಿ, ಪಾಪ ಅವನಿಗೂ ಲೇಟ್ ಆಗುತ್ತೆ, ಮನೆಗೆ ಬೇರೆ ಹೋಗಬೇಕು. ಸೊ ಇಲ್ಲೇ ಬಂದೆ. ಇನ್ನೇ ನಾವು ಇದೆಲ್ಲ ಮುಗಿಸ್ಕೊಂಡು ಹೋಗೋದು. ಹೆಂಗೆ ಬರ್ತಿದೆ ಅಂತ ಗೊತ್ತಿಲ್ಲ, ಕ್ಲಾರಿಟಿ ಮಾತ್ರ. ಇಲ್ಲ ನೋಡಿ, ನಮ್ಮ ಫ್ರೆಂಡ್ ಆವಾಗಲಿಂದ ವೆಯ್ಟ್ ಮಾಡ್ತಿದ್ದಾರೆ, ಪಾಪ ಅವ್ರಿಗೂ ಲೇಟ್ ಆಗಿರುತ್ತೆ ಹೋಗೋಕ್ಕೆ ಮನೆಗೆ. ಇವರೇ ನೋಡಿ ಫ್ರೆಂಡ್ಸ್, ನಮ್ಮ ಫ್ರೆಂಡ್ಸ್ ಇವರಿಬ್ಬರು. ಇವ್ರನ್ನೇನು ನೋಡ್ತಿದ್ದೀರಾ, ಇವ್ನು ಮನೋಜ್ ಅಂತ. ಇವನು ಮನೋಜು, ಇಬ್ಬರು ಮನೋಜೆ. ಆದರೆ ನಾವು ಇವನಿಗೆ ಶಾರ್ಟಾಗಿ ಪ್ರೀತಿಯಿಂದ ಕಳ್ಳಿ ಅಂತ ಕರಿತೀವಿ. ಇವನಿಗೆ ಗಾಡಿ ಮೇಲೆ ಕೂತಿರೋನಿಗೆ. ಇವನು ಡೆಲಿವರಿ ಹೊಡೆದ್ಬಿಟ್ಟು ಪಾಪ ನನಗೆ ಹೆಲ್ಪ್ ಮಾಡೋಕ್ಕೆ ಅಂತ ಬಂದವನು ಅಷ್ಟು ದೂರದಿಂದ. ಅವನು ಡೆಲಿವರಿ.com ಅನ್ನೋದ್ರಲ್ಲಿ ಕೆಲಸ ಮಾಡೋದು. ಒಟ್ಟಿಗೆ ಮಾಡ್ತಿದ್ದೀವಿ 3 ಜನನು. ಇವಾಗ ಸ್ವಲ್ಪ ಅವನೇನೋ ಕಾರಣಾಂತರದಿಂದ ಅವ್ನು ಬೇರೆ ಕಡೆಗೆ ಹೋಗಿದ್ದಾನೆ ನೋಡಿ. ಅವ್ನು ಇವಾಗ ಹೋಗ್ತಿದ್ದಾನೆ, ಪಾಪ ಅವ್ನಿಗೆ ಲೇಟ್ ಆಯಿತು ಅಂತ. ಸೊ ಅವ್ನು ಕಳಿಸ್ಕೊಳ್ಳೋಣ, ಬೈ ಬ್ರೋ. ಮತ್ತು ಇವನು ನಮ್ಮ ಫ್ರೆಂಡ್ ಮನೋಜ್ ಅಂತಾನೆ. ಮತ್ತು ಇದು ನಾವು ಹೊಸದಾಗಿರೋದ್ರಿಂದ ಸ್ವಲ್ಪ ಮಾತಾಡೋಕ್ಕೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿರೋರ ಥರ ಅನ್ನಿಸ್ತಾ ಇರುತ್ತೆ ನಿಮಗೆ. ಸೊ ಕಮೆಂಟಲ್ಲಿ ತಿಳಿಸಿ ನೀವು ಹೆಂಗೆ ಮಾಡಿದ್ದೀನಿ ಅಂತ. ಏನಾದರೂ ಅಪ್ಗ್ರೇಡ್ ಮಾಡ್ಕೋಬೇಕಂದ್ರೆ ಅದನ್ನು ತಿಳಿಸಿ. ಆಮೇಲೆ ನಾವು ಈ ವಿಡಿಯೋ ಮಾಡಬೇಕಂದ್ರೆ ಎಷ್ಟು ಕಷ್ಟ ಬಿದ್ದಿದ್ದೀವಿ ಅಂದರೆ, ಇಲ್ಲೆಲ್ಲ ನೋಡಿ ನಾವು ತಂದಿರೋ ಪ್ರಾಡಕ್ಟ್ಗಳನ್ನೆಲ್ಲ ಹೆಂಗೆ ಇಲ್ಲೇ ಗುಡ್ಡೆ ಹಾಕ್ಕೊಂಡಿದ್ದೀವಿ ನೋಡಿ. ಇಷ್ಟೆಲ್ಲ ನಮ್ಮ ಪ್ರಾಡಕ್ಟ್ಗಳು ಇದೆಲ್ಲ ತೊಗೊಂಬಂದಿದ್ದೀವಿ. ಸೊ ಹಾಗೆ ಇಷ್ಟೊಂದು ಕಷ್ಟ ಇದೆ. ಯೂಟ್ಯೂಬ್ ಮಾಡಬೇಕಂದ್ರೆ ಏನೂ ಮಾಡೋಕ್ಕಾಗಲ್ಲ. ಹಾಗೆ ನೀವು ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ನ ಆಲ್ಗೆ ಸೆಟ್ ಮಾಡಿಟ್ಕೊಳ್ಳಿ. ಹಾಗೆ ನಾನು ಮಾಡೋ ವೀಡಿಯೋಗಳು ನಿಮಗೆ ಬೇಗ ಬರುತ್ತೆ. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ.